ಅಂಜನ ಪ್ರಶ್ನೆ ಅಂತ ಹೇಳ್ತಾರೆ. ಪೂರ್ವಿಕರು ಈ ಅಂಜನದಲ್ಲಿ ಒಂದು ಹಸು ಕಳೆದು ಹೋದರೆ, ಒಂದು ಬಂಗಾರ ಕಳೆದು ಹೋದರೆ, ಒಬ್ಬ ವ್ಯಕ್ತಿ ಪರಿಚಯ ಯಾವುದೇ ರೀತಿ ಮಾಹಿತಿ ಇಲ್ದಿರಂಗೆ ದೂರ ಆಗಿರುವಂಥ ವ್ಯಕ್ತಿನ ಈ ಅಂಜನ ಶಾಸ್ತ್ರದಲ್ಲಿ, ಆನಂತರ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ನಾವು ಪರಿಶೀಲನೆ ಮಾಡಬಹುದು. ಇದು ಹಸ್ತ, ಇದು ಗಜಕೇಸರಿ ಹಸ್ತ ಅಂತ ಹೇಳ್ತಾರೆ. ಇದು ಡಮರುಗ ಹಸ್ತ ಅಂತ ಹೇಳ್ತಾರೆ. ಈ ಡಮರುಗ ಹಸ್ತದಲ್ಲಿ ಆಗು ಹೋಗುವಂಥ ವಿಚಾರದ ಬಗ್ಗೆ ಈ ಹಸ್ತದಲ್ಲಿ ನಾವು ಹಸ್ತ ಸಾಮಗ್ರಿಯಲ್ಲಿ ನಾವು ಕಾಣುವಂಥದ್ದಾಗತ್ತೆ. ಈ ಹಸ್ತನೂ ಅಷ್ಟೇ, ಗಂಡು ಮಕ್ಕಳಿಗೆ ಬಲಭಾಗ ಅಂದರೆ ಬಲಭಾಗದ ಹಸ್ತ ನೋಡ್ತೇವೆ. ಹೆಣ್ಣು ಮಕ್ಕಳಿಗೆ ಅಂತ ಹೇಳಿದ್ರೆ ಎಡಭಾಗದ ಹಸ್ತ ನಾವು ನೋಡಿ ಅದು ಏನು ಹಸ್ತ ರೇಖೆಯಲ್ಲಿ ಆ ರೇಖೆ ಯಾವ ತಿದ್ದಲಿಕ್ಕೆ ಆಗುವುದಿಲ್ಲ, ಅದು ಬ್ರಹ್ಮಲಿಖಿತವಾಗಿರುವಂತಹ ರೇಖೆಗಳು. ಆ ರೇಖೆಗಳು ವರ್ಷಕ್ಕೆ 2 ವರ್ಷಕ್ಕೆ ಕೆಲವೊಂದು ಚೇಂಜಸ್ ಆಗ್ತದೆ. ಆ ರೇಖೆಯ ಆಧಾರತೆ ಹಿಡಿದು ನಾವು ಆಗು ಹೋಗುವಂಥ ವಿಷಯದ ಬಗ್ಗೆ ಪೂರ್ಣವಾಗಿ ಹೇಳ್ಬೋದು.